2020ರಲ್ಲಿ ಲೈಕ್ 4 years ಬ್ಯಾಕ್ ಏನಂತಾರೆ ಅಪಾರ್ಟ್ಮೆಂಟ್ಗಳನ್ನ ಬಾಂಬ್ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ್ರು. ಯಾಕಂದರೆ ಗೌರ್ಮೆಂಟ್ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಬಾಂಬ್ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ ಜಾಗ ಇದು. ಇಲ್ಲಿರೋರೆಲ್ಲ ಇಷ್ಟು ಜನ ಚರ್ಚಲ್ಲಿ ವರ್ಕ್ ಮಾಡಿರೋರು, ಅವ್ರ ಫಾದರ್ಸು. ಇಲ್ಲಿರೋ ಪೊಲೀಸ್ ಎಲ್ಲ AC ಮಲಗಿದ್ದಾರೆ. ಫಿಶ್ನ ನಾವೇ ಹಿಡಿದು ನಾವೇ ತಂದು ನಾವೇ ಫ್ರೈ ಮಾಡಿ ನಾವೇ ತಿಂತೀವಿ. ಓಕೆ, ಸೊ ಇಲ್ಲಿ ಕಾಣ್ತಾರೋ ಶಿಪ್ ಬಂದು ನೇವಿ. ಇದು ಬರೀ ನೇವಿ ಅವ್ರು ಮಾತ್ರ. ಇದು ಬಂದು ಎಲೆಕ್ಟ್ರಿಕ್ ಬೋಟ್. ಇದು ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಅದೇ ಸೊ ಇಷ್ಟು ದಿನ ವಿಡಿಯೋ ಮಾಡ್ದಿರೋ ಕಾರಣ ವರ್ಕ್ ಎಲ್ಲ ಮುಗಿಸಿ ಅದು 2 days ಅಷ್ಟೇ. ಸೊ ಇವಾಗ 2 days ಫ್ರೀ ಇದೀವಿ. ಒಂದು ರೌಂಡ್ ಹಂಗೆ ಹೊಡ್ಕೊಂಡು ರಿಪೋರ್ಟ್ ಬರೋಣ ಅಂತ ಕೇಳಲ್ಲ. ಇವಾಗ ನಾವು ಪೊಳ್ಳಾಚಿ, ತಮಿಳ್ನಾಡು ಪೊಳ್ಳಾಚಿಲಿ ಇದೀವಿ, ರೂಮ್ ತಗೊಂಡಿದೀವಿ. ಸೊ ಇಲ್ಲಿ ಸೊ ಅದಕ್ಕೋಸ್ಕರ ಬಂದಿದ್ದು. ಹೆಂಗೂ ಹೋಗ್ತಾ ಇದೀವಲ್ಲ, ಸೊ ಕೇರಳ ಇಂದ ಆಲಪ್ಪಿ, ಕೊಚ್ಚಿಗೆ ಹೋಗ್ಬಿಟ್ಟು ಕೊಚ್ಚಿಯಿಂದ ಆಲಪ್ಪಿ. ಸೊ ಇವಾಗ ಹೊರಡ್ತಾ ಇದೀವಿ. ಮಮ್ಮಿ ಇಲ್ಲಿದ್ದಾರೆ, ಇಲ್ಲಿ ನಮ್ಮನ್ನ ಹೊರಟಿದ್ದಾನೆ. ಸೊ ಲಗೇಜ್ ಒಂದೇ ಬ್ಯಾಗ್ ತಂದಿರೋದು ಈ ಸತಿ. ಇಲ್ಲಾಂದ್ರೆ ಯಾವಾಗ್ಲೂ ಎಷ್ಟು ಬ್ಯಾಗ್ ಇರ್ತಾ ಇತ್ತು, ಒಂದ್ 2-3 ಇರ್ತಾ ಇತ್ತು. ಸೊ ಹೋಗೋಣ. ರೂಮಿಂದ ಹೋಗೋಕ್ಕೂ ಮುಂಚೆ ಏನಾದ್ರು ಐಟಮ್ ಏನಾದ್ರು ಬಿಟ್ಟಿದ್ದೀರಾ ಅಲ್ಲೇ ಇಲ್ಲೆಲ್ಲ ನೋಡ್ಕೋಬೇಕು ಹುಷಾರಾಗಿ, ಅಲ್ವಾ? ಸೊ ಎಲ್ಲ ತಗೊಂಡಿದ್ದೀರಾ ಮಮ್ಮಿ? ಎಲ್ಲ ತಗೊಂಡಿದ್ಯಾ? ಒಂದ್ಸತಿ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊ ಹೊರಡೋಣ. ದೋಸೆ ತಿಂದ್ವಿ. ಅರೌಂಡ್ 240 ಏನೋ ಬಿಲ್ ಆಯ್ತು. ಅಪ್ಪ ಇಲ್ಲಿ ಮಗು ರೋಸಿಗೆ ರೋಸಿ ಎಲ್ಲಿ? ಇಲ್ಲಿ ಗೈಸ್, ಇದು ಇಲ್ಲಿನ ಬಾರ್ಬರ್ ಅಂಗಡಿ. ಇಲ್ಲಿ ಓಪನ್ ಇದೆ. ಇಲ್ಲಿ ಟೂಲ್ಸ್ ಎಲ್ಲ ಇಕ್ಕಿದ್ದಾರೆ. ಸೊ ಇಲ್ಲಿ ನಾವು ಗಾಡಿ ಇಲ್ಲಿದೆ. ಇದೇ ಚೇರು ತುಂಬಾ ಒಂದು ಅಮ್ಮಮ್ಮ ಒಂದು 20 ವರ್ಷ ಆಗಿರ್ಬೇಕಿದೆ ಚೇರ್ಗೆ. ಅಂಗಡಿಗೇನಾಗಿಲ್ಲ, ಅಂಗಡಿ ಹೊಸ ಅಂಗಡಿ. ಸೊ ಇಲ್ಲಿ ತಾತ ಒಬ್ರಿದ್ದಾರೆ, ಅವ್ರು ವಿಡಿಯೋ ಮಾಡ್ಬೇಡ ಅಂತ ಹೇಳಿದ್ರು. ಸೊ ಹಾಯ್. ಗೈಸ್, ಈ ಕಡೆ ಕಾಣ್ತಾ ಇರೋದು ಬಂದ್ಬಿಟ್ಟು ಎಳ್ನೀರು. ದೆನ್ ಈ ಕಡೆ ಮಾವಿನಕಾಯಿ ಅಲ್ಲಮ್ಮ, ಬಾಳೆ ಮರ ಇದೆ, ಮಾವಿನಕಾಯಿ ಇದೆ. ಹೆವಿ ಫಾರೆಸ್ಟ್, ಡೆನ್ಸ್ ಫಾರೆಸ್ಟ್, ಮೂನಾರು ಆ ಕಡೆ ಬೆಟ್ಟ. ಇವಾಗ ನಾವು ಹೋಗ್ತಾ ಇರೋ ಜಾಗನೇ ಅದು. ಇಲ್ಲಿಂದಾನೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಿಂಗಾಪುರ್, ಮಲೇಷಿಯಾಗೆ ಮ್ಯಾಂಗೋಸ್ ಎಲ್ಲ ಇಲ್ಲಿಂದಾನೆ ಎಕ್ಸ್ಪೋರ್ಟ್ ಆಗೋದು. ಜಾಸ್ತಿ ಎಳ್ನೀರೆಲ್ಲ ಸಿಗೋದು ಬಂದ್ಬಿಟ್ಟು ಕೇರಳ ಈ ಸೈಡ್ ಏನಿದೆ. ಇಲ್ಲೇ ತಮಿಳ್ನಾಡಲ್ಲಿ ಪೊಳ್ಳಾಚಿಲೇ ಜಾಸ್ತಿ. ಬರೀ ಹಣ್ಣಿನ ತೋಟ, ಮಾವಿನ ತೋಟ, ಡಿಫ್ರೆಂಟ್ ಟೈಪ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಇಂಡಿಯಾದಿಂದ. ಇಲ್ಲೇ ಜಾಸ್ತಿ ಆಗೋದು. ಕೇರಳ ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಈ ಪೊಳ್ಳಾಚಿಲಿ ಇವಾಗ ಹೋಗ್ತಾ ಎಕ್ಸ್ಪೋರ್ಟಲ್ಲೇ ಜಾಸ್ತಿ. ಸೊ ಗಾಯ್ಸ್, ಇಲ್ಲಿ ಕಾಣ್ತಾ ಇರೋದೇ ತಮಿಳ್ನಾಡು ಕೇರಳ ಚೆಕ್ ಪೋಸ್ಟ್. ಮೈನ್ ಚೆಕ್ ಪೋಸ್ಟ್ ಅಲ್ಲ, ಇದೊಂದು ಹಳ್ಳಿಯಿಂದ ಹೋಗ್ಬೇಕಾದ್ರೆ ಈಗ ನಾವು ಪೊಳ್ಳಾಚಿಂದ ಬಂದಾಗ ಇದಕ್ಕೊಂದು ಎಂಟ್ರಿ ಅಷ್ಟೇ. ಮೈನ್ ಚೆಕ್ ಪೋಸ್ಟ್ ಬೇರೆ, ಬಾಳೆ ಇರೋದು ಬೇರೆ. ಅದು ಮೈನ್ ಚೆಕ್ ಪೋಸ್ಟ್. ಇದು ಸುಮ್ಮನೆ ಫೈನಲಿ ಬಾರ್ಡರ್ ಕ್ರಾಸ್ ಆಯ್ತು. ಪೊಲೀಸ್ ಚೆಕಿಂಗ್ ಇತ್ತು, ವಿಡಿಯೋ ಹಾಕಿದ್ದೀನಿ. ಫಸ್ಟ್ ಟೈಮ್ ಚೆಕ್ ಮಾಡಿದ್ವಿ, ಇಷ್ಟು ವರ್ಷ ಚೆಕ್ ಮಾಡಿಲ್ಲ. ಹೌದು, ತಿಂಗ್ಳಿಗೆ ಅಮ್ಮಮ್ಮ ಒಂದು 2-4 ಸತಿ 5 ಸತಿ ಬರ್ತಿದ್ವಿ. ಇವತ್ತ ಚೆಕ್ ಮಾಡಿದ್ವಿ. ಶುಡಿಯಾ ಡ್ಯಾಮ್ 16 ಕಿಲೋ. ಇದು ಕೇರಳ ಎಂಟ್ರಿ. ಸೊ ಇಲ್ಲಿಂದ ನಾನು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನ್, ನನಗೆ ಫೈನ್. ಇಬ್ಬರು ಸೀಟ್ ಬೆಲ್ಟ್ ಹಾಕ್ಬೇಕು, 2 ಸೈಡ್. ಇಲ್ಲಿ ಇಬ್ರು ಸೀಟ್ ಬೆಲ್ಟ್ ಹಾಕಿರ್ಬೇಕು, ಫ್ರಂಟ್ ಆಗಿ ಕೂತಿರೋರು. ಸೊ ನಾನು 5 ಕಿಲೋಮೀಟರ್ಗೆ ಕ್ಯಾಮ್ರಾ. ಬ್ಯಾಂಗ್ಳೂರ್ ತರ ಅಲ್ಲ, ಡೈರೆಕ್ಟ್ ಫೈನು ಅಪ್ಲೋಡ್ ಆಗ್ಬಿಟ್ಟು ಬಂದ್ಬಿಡುತ್ತೆ ರನ್ನಿಂಗ್ ಅಲ್ಲೇ. ಸೊ ನಮ್ಗಾಗ್ಲೇ ಮೂರ್ ಫೈನ್ ಇತ್ತು ಆಲ್ರೆಡಿ.
ಅದನ್ನೊಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ. ಕ್ಯಾಮ್ರಾ ಏನೂ ಬಂದಿಲ್ಲ, ತೋರಿಸ್ತೀನಿ. ಫೈನಲಿ ಕೇರಳಗೆ ರೀಚ್ ಆದ್ವಿ. KL ಗಾಡಿ ಸ್ಟಾರ್ಟ್ ಆಯಿತು. ನನಗೂ ಮೆಸೇಜ್ ಬಂದಿದೆ, ವೆಲ್ಕಮ್ ಟು ಕೇರಳ. ಸೊ ಗೈಸ್, ಇಲ್ಲಿ ಕಾಣ್ತಾ ಇರೋದೇ AI ಕ್ಯಾಮ್ರಾ. ಎಷ್ಟು ಮೇಲೆ ಹೋದ್ರೆ ಇಲ್ಲಿ ಫೈನು 60 ನೋಡಿ. ಇದೆ ಕ್ಯಾಮ್ರಾ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೈಟ್ ಹೋದ್ರೆ ಫ್ಲಾಶ್ ಹೊಡೆಯುತ್ತೆ, ಆನ್ ಸ್ಪಾಟ್ ಫೈನ್ ಬರುತ್ತೆ ಆನ್ಲೈನ್ ಅಲ್ಲಿ. ಇವಾಗ ನಾವು ಇಲ್ಲಿಂದ ಹಿಂಗ್ ಸ್ಪೀಡ್ ಆಗೋದ್ರೆ ನಮ್ಮ ಗಾಡಿ ನಂಬರ್ನ ಫ್ಲಾಶ್ ಹೊಡ್ತಿ ಕ್ಯಾಪ್ಚರ್ ಮಾಡಿ ಆನ್ ಸ್ಪಾಟ್ ಫೈನ್ ಜಾಗ ಜೊತೆ ಫೋಟೋ ಜೊತೆ ವಿತ್ ಮೆಸೇಜ್ ನಮ್ಮ ಮೊಬೈಲಲ್ಲಿ ಬಂದ್ಬಿಡುತ್ತೆ. ಫೇವ್ರೇಟ್ ಆಗಿದೆ ನಾವು ಇಲ್ಲಿ ಬಂದಾಗ. Nice. ಫೈನಲಿ ಕೊಚ್ಚಿ ರೀಚ್ ಆಗಿದ್ದೀವಿ. ಕೊಚ್ಚಿ ಮೈನ್ ಎಂಟ್ರೆನ್ಸ್ ಇದು. ಇಲ್ಲಿ ಕಾಣ್ತಿರೋ ಈ ಫ್ಲೈಓವರು. ಸೊ ಇಲ್ಲಿ ನಮ್ಮ ಅಣ್ಣ ಇದ್ದಾನೆ. ಲೈಕ್ ಇಲ್ಲಿ ಅರೌಂಡ್ 2020ರಲ್ಲಿ ಲೈಕ್ 4 years ಬ್ಯಾಕ್ ಏನಂತಾರೆ ಅಪಾರ್ಟ್ಮೆಂಟ್ಗಳನ್ನ ಬಾಂಬ್ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ್ರು. ಯಾಕಂದರೆ ಗೌರ್ಮೆಂಟ್ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಬಾಂಬ್ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ ಜಾಗ ಇದು. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಸೈಡ್ ಆ ಕಡೆ ಕಾಣ್ತಾ ಇರೋ ಜಾಗದಲ್ಲೇ 2 ಅಪಾರ್ಟ್ಮೆಂಟ್ ಹೊಡೆದಾಕಿದ್ದಾರೆ. ಲೈಕ್ 2020ರಲ್ಲಿ ಲೈಕ್ ಕೊರೋನಾ ಮುಂಚೆ ಅನ್ಸುತ್ತೆ. ಸೊ ಆ ಟೈಮಲ್ಲಿ ಹೊಡೆದಾಕಿದ್ರು. ಲೈಕ್ ಏನು ರೀಸನ್ ಏನಪ್ಪ ಅಂತ ಅಂದರೆ ಗೌರ್ಮೆಂಟ್ ಜಾಗದಲ್ಲಿ ಜಾಗ ಕಟ್ಟಿರೋ ಅಪಾರ್ಟ್ಮೆಂಟು ಅರೌಂಡ್ ಒಂದು 30-40 ಫ್ಲೋರ್ಸ್ ಇರೋ ಅಪಾರ್ಟ್ಮೆಂಟ್ನ ಬಾಂಬ್ ಬ್ಲಾಸ್ಟ್ ಮಾಡಿ ಹೊಡೆದಾಕಿದ್ದಾರೆ. ಇಲ್ಲಿ ಕಾಣ್ತಾ ಇರೋದು ಬಂದ್ಬಿಟ್ಟು ಕಾಯಲ್ ಅಂತ, ಇದು ಕೇರಳದಲ್ಲಿ. ಅದೊಂಥರ ನೋಡಿ, ಇಲ್ಲಿ ಹೋಟೆಲ್ ಇದೆ, ಹೋಟೆಲ್ ಕೆಳಗಡೆನೆ ಈ ಥರ ಎಲ್ಲ ಏನು ಲೈಕ್ ಇದನ್ನ ಮಲಯಾಳಮಲ್ಲಿ ಪುಳ ಅಂತ ಕರೀತಾರೆ. ನೆಕ್ಸ್ಟ್ ಎಲ್ಲಿಗೆ ಎಲ್ಲ ನೆಕ್ಸ್ಟ್ ಹೋಯ್ತಾ ಇರೋ ರೂಟ್ ಆಲಪಿ ಬೋಟ್ ಹೌಸ್ಗೆ ಹೋಗಿ, ಬೋಟ್ ಹೌಸಲ್ಲಿ ಹೋಗಲ್ಲ KSRTC ಬೋಟ್, ಅದು ಬೋಟ್ ಹೌಸೇ ಅಲ್ವಾ? KSRTC ಬೋಟ್ ಹೌಸ್ ಇದೆ, ಗೌರ್ಮೆಂಟ್ ತಾನೆ. ಗೌರ್ಮೆಂಟ್ದು. ಸೊ ಅಲ್ಲಿಗೆ ಹೋಗಿ ಅಲ್ಲಿನ ವಿಶೇಷತೆಗಳನ್ನು ತೋರಿಸುತ್ತೇನೆ. ಗಾಡಿಯಲ್ಲಿ ಇದ್ದಾರೆ, ಕಾರಲ್ಲಿ ಮಲಗಿದ್ದಾರೆ. ಗೈಸ್, ಇಲ್ಲಿರೋ ಪೊಲೀಸ್ ಎಲ್ಲ AC ಮಲಗಿದ್ದಾರೆ, ಕೂತಿದ್ದಾರೆ. ಇಲ್ಲ, AC ಕೆಲಸ ಮಾಡ್ತಿದ್ದಾರೆ, ಕರೆಕ್ಟಾಗಿ ಹೇಳೋದು. ಇಲ್ಲಿ ಕ್ಯಾಮ್ರಾ ಇದೆಲ್ಲ. ಈ ಕಡೆ ಪಕ್ಕದಲ್ಲೇ ರೈಲ್ವೆ ಟ್ರೈನ್ ಇದೆ. ಇಲ್ಲಿ ಮೆಟ್ರೋ ಸ್ಟೇಷನ್, ಮೆಟ್ರೋ ಟ್ರೈನ್ ಮೇಲ್ಗಡೆ ಇದೆ. ಕಾರ್ಗೋ ಟ್ರೈನ್ ಅಲ್ವಾ ಇದು? ಪೆಟ್ರೋಲ್ ಡೀಸೆಲ್ ಅಲ್ಲಿ ಬರ್ದಿಲ್ವಾ ಅಷ್ಟು ದೊಡ್ಡದಾಗಿ? ಹೌದು, ಪೆಟ್ರೋಲ್ ಡೀಸೆಲ್ ಎಲ್ಲ ಇದೆ. ಇದು ಮೆಟ್ರೋ ಅಂಡರ್ಗ್ರೌಂಡ್. ಸೊ ಗಾಯ್ಸ್, ಇದ್ರಲ್ಲಿ ತಗೊಂಡು ಹೋಗ್ತಾ ಇರೋದು ಪೆಟ್ರೋಲ್. ಇಲ್ಲೇ ಬರ್ತಿದ್ದಾರೆ ನೋಡಿ. ಇದು ಒಂದು ಕೇರಳಲ್ಲಿ, ಇದು ಬಂದು ಒಂದು ಹಳ್ಳಿ, ನಮ್ಮ ಗುಲ್ಬರ್ಗ ಬೀದರ್ ಆ ಥರ ಹಳ್ಳಿ. ಎಷ್ಟು ಸಿಟಿಗಿಂತ ಡೆವಲಪ್ಮೆಂಟ್ ಆಗಿದೆ. ಪೆಟ್ರೋಲ್ ಇತ್ತು, ಅಪಾರ್ಟ್ಮೆಂಟ್, ಮಾಲ್ ನೋಡಿ. ಸೊ ಬ್ಯಾಂಗ್ಳೂರಲ್ಲಿ ಇರೋ ಥರ ಇಲ್ಲೂ ಸೂಪರ್ ಮಾರ್ಕೆಟ್ಗಳು, ಹೋಮ್ ಅಪ್ಲೈನ್ಸಸ್ ಎಲ್ಲ ಜಾಸ್ತಿ ಇದೆ. ಇದು ಬಂದು ಬಿಸ್ಮಿ ಹೋಮ್ ಅಪ್ಲೈನ್ಸಸ್ ಅಲ್ವಾ? ಎಲೆಕ್ಟ್ರಾನಿಕ್ಸ್ ಅಂದರೆ ಇಲ್ಲಿ ಕೇರಳದಲ್ಲಿರೋ ಬ್ರ್ಯಾಂಡ್ ಅದು. ನೋಡಿ, ಈ ಕಡೆ ನಿಪ್ಪೋನ್ ಟೊಯೋಟಾ ಇದೆ, ಈ ಕೊಚ್ಚಿನ್ ಬ್ಯಾಕ್ ಲೆಫ್ಟಲ್ಲಿ. ಸೊ ಇಲ್ಲಿ ಕಾಣ್ತಾ ಇರೋದು ಲುಲ್ಲು ಮಾಲ್ ಬಂದು ಕೊಚ್ಚಿಯಲ್ಲಿರೋದು. ಇದು ಸ್ಕೈ ವಾಕ್ ನೋಡಿ, ಲುಲ್ಲುಗೆ ಹೋಗೋಕ್ಕೋಸ್ಕರನೇ ಇದೆ. ಮೆಟ್ರೋ ಇಂದ ಬಿಲ್ಡಿಂಗು, ಈ ಮೆಟ್ರೋ ಇಂದ ಆ ಕಡೆ ಇಲ್ಲಿದೆ. ಲುಲ್ಲು ಮಾಲ್ಗೆ ಹೋಗೋಕ್ಕೋಸ್ಕರ ಸ್ಕೈ ವಾಕ್ ಕೊಟ್ಟಿದ್ದಾರೆ. ಇದು ಲುಲ್ಲು ಮಾಲ್. ಸೊ ಇದೇ ಥರ ಇವ್ರದ್ದು ಬ್ರ್ಯಾಂಡಿಂಗ್ ಅಂತೀನಿ. ಎಲ್ಲ ಎಷ್ಟು ಇಡೀ ಇಂಡಿಯಾದಲ್ಲೂ ಇದೆ, ಔಟರ್ ಕಂಟ್ರೀಸಲ್ಲೂ ಇದೆ. ಅದೇ ಥರ ಫುಲ್ ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಲುಲ್ಲು ಮಾಲ್ ಅವ್ರಿಗೋಸ್ಕರ ಅಂತಾನೆ ಕೊಟ್ಟಿರೋದು. ಇಲ್ಲಿ ಕಾಣ್ತಾ ಇರೋದು ಇದು ಬಂದ್ಬಿಟ್ಟು ಸೆಂಟ್ ಜಾರ್ಜ್ 4 ಇಂಚ್ ಎಡಪಳ್ಳಿ. ಓಕೆ. ಸೊ ಎಷ್ಟು ದೊಡ್ಡದು ನೀವೇ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇಲ್ಲಿ ಕಾಣ್ತಾ ಇರೋದು ಚರ್ಚ್. ಇದು ಲೈಕ್ ಚರ್ಚ್ ಅಂದರೆ ಲೈಕ್ ಕಾಮನ್ ಆಗಿ ಸುಮ್ಮನೆ ಕ್ಯಾಶುವಲ್ ಆಗಿ ಎಲ್ಲ ಚರ್ಚ್ ಇರತ್ತೋ, ಇದೊಂದು ಚರ್ಚೆ. ಬಟ್
ಹ್ಯೂಜ್ ಇದೆ. ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಳ್ಳೆ ಯಾವ ಥರ ಇದೆ ಪ್ಯಾಲೇಸ್. ಗೈಸ್ ಇನ್ನೂ ಕೊಚ್ಚಿಲಿ ನೋಡೋಕ್ಕೆ ತುಂಬ ಇದೆ ಗೈಸ್. ಇಲ್ಲಿ ನೋಡಿ ವೈನೆಲ್ಲ ಇಟ್ಟಿದ್ದಾರೆ, ಅವ್ರಿಗೆ ಒಳಗಡೆ ಹೋಗ್ಬೋದು. ಲೆಟ್ಸ್ ಗೋ ಇನ್. ಎಸ್ ಹೋಗ್ಬೋದು. ಸೊ ಇಲ್ಲಿ ಕಾಣ್ತಾ ಇರೋದೆಲ್ಲ ಬಂದ್ಬಿಟ್ಟು ಇಲ್ಲಿರೋರೆಲ್ಲ ಇಷ್ಟು ಜನ ಚರ್ಚಲ್ಲಿ ವರ್ಕ್ ಮಾಡಿರೋರು, ಫಾದರ್ಸು ಆ ಥರ ಇರೋರ್ದೆಲ್ಲ ಏನಂತಾರೆ ವಿಷ್ಣು ಇದಕ್ಕೆ? ಸೆರೆಮನಿಯಾ? ಸೆಮೆಟರಿ. ಓಕೆ, ಇಲ್ಲಿರೋದೆಲ್ಲ ಅವ್ರ ಸೆಮೆಟರಿ ಫುಲ್. ಇಲ್ಲಿ ಒಂದು ಅರೌಂಡ್ ಎಷ್ಟು ಜನ ಇರ್ಬೋದು? ಅಲ್ಲೆಲ್ಲ ಪ್ರೇ ಮಾಡ್ತಾರೆ ಒಂದು 50-100 ಜನ. ಎಸ್ ಬರೀ ಇಲ್ಲಿರೋರು ಮೇನ್ ಇರೋದು ಮಾತ್ರ. ಎಲ್ಲರಿಗೂ ಗ್ಲಾಸಲ್ಲಿ ವೈನ್ ಇಕ್ಕಿದ್ದಾರೆ, ಸ್ವಲ್ಪ ಜನ ಕ್ಯಾಂಡಲ್ ಹಾಕಿದ್ದಾರೆ. ಇವ್ರ ಫೋಟೋ ಮಲಗಿದೆ, ಏನೋ ಗೊತ್ತಿಲ್ಲ. ಸೊ ಇದೇ ಇಲ್ಲಿನ ವಿಶೇಷತೆ. ಇನ್ನು ಮುಂದಕ್ಕೆ ಏನೇನಿದೆ ನೋಡೋಕ್ಕೆ. ನೋಡಿ ಎಷ್ಟು ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡ ಚರ್ಚ್. ಇವಾಗ ಇಲ್ಲಿ ಮುಗೀತು. ಇವಾಗ ಎಡಪಳ್ಳಿ ಅನ್ನೋ ಜಾಗದಲ್ಲಿ ಇದ್ದೀವಿ. ಇಲ್ಲಿ ಮುಗಿಸಿ ಇವಾಗ ನೆಕ್ಸ್ಟ್ ಬೋಟ್ ಜೆಟ್ಟಿಗೆ ಹೋಗ್ತಾ ಇದೀವಿ. ಕೊಚ್ಚಿ ಬೋಟ್ ಜೆಟ್ಟಿ. ಕೊಚ್ಚಿ ಬೋಟ್ ಜೆಟ್ಟಿ ಹೋಗಿ ಟೈಮ್ ಇದ್ರೆ ಬೀಚ್ಗೆ ಹೋಗ್ತೀವಿ. ಇಲ್ಲ ಅಂದರೆ ನಾಳೆ ಬಂದು ಆಲಪ್ಪಿ. ಇಲ್ಲಿದೆ ಗಾಡಿ. ಹಾಂ, ಆಲಪಿಲಿ ಬೋಟ್ ಹೌಸ್ಗೆ ಹೋಗ್ತೀವಿ. ಬೋಟ್ ಹೌಸ್ಗೆ ಹೋಗಿ ಫಿಶ್ ಫ್ರೈ ಮಾಡಿ, ಫಿಶ್ ಅಡುಗೆ ಮಾಡಿ, ಬಿರಿಯಾನಿ ಮಾಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಇವತ್ತು ಮಾಡ್ತೀವಿ, ನಾಳೆ ಹೋಗ್ಬಿಟ್ಟು ಲೈಕ್ ಆಲಪಿಲಿ ಅಲ್ಲೇ ಹೋಗಿ ಫಿಶ್ನ ನಾವೇ ಹಿಡಿದು, ನಾವೇ ತಂದು, ನಾವೇ ಫ್ರೈ ಮಾಡಿ, ನಾವೇ ತಿಂತೀವಿ. ಓಕೆ ನೋಡಿ, ಇದು ಮಸೀದಿ. ಮಸೀದಿನೂ ಸ್ಟೈಲಾಗೆ ಎಷ್ಟು ದೊಡ್ಡದಾಗ ಕಟ್ಟೋದು ನೋಡಿ ಇಲ್ಲಿ. ಸೊ ಗೈಸ್, ನಾವಿವತ್ತು ಬಂದಿರೋದು KSRTC ಬೋಟ್ ಜೆಟ್ ಅಂತ. ಪ್ರೈವೇಟು ಇದೆ. ಪ್ರೈವೇಟ್ ನಿಮಗೆ 2000 to 3000 ಅರೌಂಡ್. ಅಲ್ಲಿ ಕಾರ್ಗೋ ಶಿಪ್ಸ್ ಎಲ್ಲ ಅಲ್ಲಿ ಬಂದು ಅಲ್ಲಿ ಸಪ್ರೇಟಾಗಿ ಒಂದು ಫೋರ್ಟ್ ಮಾಡಿ ಬರೀ ಕಂಟೈನರ್ಗಳು ಇಳಿಸೋಕ್ಕೆ. ಇವಾಗ ನಾವು ಗಾಡಿ ಶಿಪ್ಪಿಂಗ್ ಮಾಡೋದಾಗಿರ್ಬೋದು, ಅಲ್ಲ ನಾವೇನೋ ಐಟಮ್ ಶಿಪ್ಪಿಂಗ್ ಆ ಥರ ಎಲ್ಲ ಮಾಡೋಂಗಿದ್ರೆ ಈ ಕಂಟೈನರ್ನ ಬಂದು ಇಲ್ಲಿ ಡ್ರಾಪ್ ಮಾಡ್ತಾರೆ, ಇಲ್ಲಿಂದ ನಾವು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಇರುತ್ತೆ. ಸೊ ಇಲ್ಲಿ ಕಾಣ್ತಾ ಇರೋ ಶಿಪ್ ಬಂದು ನೇವಿ. ಇದು ಬರೀ ನೇವಿ ಅವ್ರು ಮಾತ್ರ. ಅವ್ರದ್ದು ಬಿಲ್ಡಿಂಗು ಇಲ್ಲೇ ಇದೆ, ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ. ಬರೀ ನೇವಿ ಅವ್ರಿಗೆ ಓಡಾಡೋಕ್ಕೆ ಮಾತ್ರ ಇರೋದು. 5, 6, 7, 8 ಶಿಪ್ ಇದೆ. ಯಾವುದೋ ಪಾಲ್ಟ್ ಬಿದ್ದಿರೋ ಒಂದು ಮನೆ ಇದೆ. ಫೈನಲಿ ವಿ ರೀಚ್ ವೈಪಿಲ್. ಎಷ್ಟು ಕಿಲೋಮೀಟರ್ ಇದೆ ಅಪ್ಪ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? 5, 4? 4, 4.5, 5 ಅರೌಂಡ್ ಅಷ್ಟಿದೆ. ಇವರು ಮೀನು ಹಿಡಿತಾ ಇದ್ದಾರೆ. ಸೊ ಇಲ್ಲಿ ಇದು ಕಾಣ್ತಾ ಇರೋದು ಬಂದು JCB ಹಿಟಾಚಿ. ಇದು ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಇದು ಮಣ್ಣೆಲ್ಲ ಬಾಚ್ ಆಗ್ತಾ ಇದ್ದಾರೆ. ಎಲ್ಲಿಗೆ ಆಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ದಾರಿ ಇರೋಂಥ ಕ್ಲೀನ್ ಮಾಡ್ತಾ ಇರಬೇಕು. ಒಂದು ಐಲ್ಯಾಂಡ್ ಥರ ನೋಡಿ, ಸಕ್ಕದಾಗಿದೆ. ಅದು ಸೆಂಟ್ರಲ್ಲಿ ಈ ಕಾಣ್ತಾ ಇದೆಯಲ್ಲ, ಈ ಮಾರ್ಕ್ ಹಾಕಿದಾರಲ್ಲ, ಇದಿಷ್ಟು ಬಂದ್ಬಿಟ್ಟು, ಈ ಮಾರ್ಕ್ ಕಾಣ್ತಾ ಇದೆಯಲ್ಲ, ಇದಿಷ್ಟು ಬಂದ್ಬಿಟ್ಟು ಈ ಬೋಟ್ ಇಲ್ಲೇ ಇದ್ಬಿಟ್ಟು ಆ ಕಡೆ ಹೋಗಲ್ಲ ಇವ್ರ ಬೋಟು. ಅದು ಬಂದ್ಬಿಟ್ಟು ಕಾರ್ಗೋ ಶಿಪ್ಸ್ ಆ ಕಡೆ ಹೋಗೋಕ್ಕೆ ಬೇರೆ ದಾರಿ ಇದೆ. ಸೊ ಇದೇ ಕಾರ್ಗೋದು. ಇಲ್ಲಿ ಕಂಟೈನರ್ಗಳು ಕಾಣ್ತಾ ಇದೆ ನಿಮಗೆ, ಇವೆಲ್ಲ ಕಂಟೈನರ್, ಕಾರ್ಗೋ ಕಂಟೈನರ್ಗಳು. ಸೊ ಗಾಯ್ಸ್, ಇಲ್ಲಿ ಕಾಣ್ತಾ ಇರೋದು ವಾಟರ್ ಮೆಟ್ರೋ 1 ಅಂದರೆ ಫಸ್ಟ್ ಬೋಟ್. ಇದು ಎಷ್ಟು ಬೋಟ್ ಇದೆ ಗೊತ್ತಿಲ್ಲ, ಅರೌಂಡ್ 4 ಬೋಟ್ ಇದೆ. ಇದು ಫಸ್ಟ್ ಬೋಟು. ಅಲ್ಲೊಂದು ಬೋಟ್ ಹೋಗಿದೆ, ಅಲ್ಲಿ ಇದೊಂದು ಬೋಟು, ಇದೊಂದು ಬೋಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು.
ಸೊ ಇದು ಬಂದು ಎಲೆಕ್ಟ್ರಿಕ್ ಬೋಟ್ ಇದು. ಇಲ್ಲಿಂದ ನಾವು ಕಾರ್ ನಿಲ್ಸಿರೋ ಜಾಗಕ್ಕೆ 2 ಕಿಲೋಮೀಟರ್ ಇದೆ. ಸೊ ಆಟೋದಲ್ಲಿ ಹೋಗಬೇಕು. ಆಟೋದಲ್ಲಿ ಹೋಗಿ ರೋಸಿಗೆ ಊಟ ಕೊಟ್ಟು ದೆನ್ ಅಗೇನ್ ಬರ್ತೀವಿ. ಇಲ್ಲಿ ಒಂದು ದೊಡ್ಡ ಶಿಪ್ ಇದೆ, ಅದ್ರಲ್ಲಿ ಹೋಗೋಕ್ಕೆ 200 ರೂಪಾಯಿ ಚಾರ್ಜಸ್ ಒಬ್ಬರಿಗೆ. ಅಲ್ಲಿ ಲೈಕ್ DJ ಪಾರ್ಟೀಸ್ ಲೈಕ್ ಡ್ಯಾನ್ಸ್ ಆ ಥರ ಎಲ್ಲ ಇರುತ್ತಂತೆ. ಫುಡ್ ಗಿಡ್ ಎಲ್ಲ ಅವರೇ ಅವೈಲೇಬಲ್ ಇದೆ. ಜಸ್ಟ್ 200 ಅಷ್ಟೇ, 1 ಅವರ್ ಫುಲ್. ಇಲ್ಲೇನಿದೆ ಇದಷ್ಟು ಸುತ್ತ ಕವರ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಕಾಣ್ತಾ ಇರೋದು ಇದೆ ವಾಟರ್ ಮೆಟ್ರೋ, ಇದರಲ್ಲೇ ನಾವು ಬಂದಿದ್ದು. ಕಾರ್ ಪಾರ್ಕ್ ಮಾಡೋ ಜಾಗಕ್ಕೆ ಬಸ್ಸಲ್ಲಿ ಹೋಗ್ಬೇಕು. ಅಲ್ಲಿಂದ 2 ಕಿಲೋಮೀಟರ್ಸ್ ಇದೆ. ಇದರಿಂದ ಒಬ್ಬರಿಗೆ 5 ರೂಪೀಸ್ ಚಾರ್ಜ್. ಸೊ ಇಲ್ಲಿ ಜಾಸ್ತಿ LD ಇದೆ. LD ಅಂದ್ರೆ ಬಂದು ಲಕ್ಷದ್ವೀಪ್ ಅಂತ. 2 hours later. ಗೈಸ್ ಇವಾಗ 2ನೇ ಬೋಟಲ್ಲಿ ಹೋಗ್ತಾ ಇದ್ದೀವಿ. ದಿಸ್ ಇಸ್ ದಿ ಬೋಟ್. ಚರ್ಚ್ ಬಂದು ನಾವು ಬೆಳಗ್ಗೆ ಹೋಗಿದ್ವಲ್ಲ ಆ ಚರ್ಚ್ ಇದು. ಅರೌಂಡ್ 500 ವರ್ಷ ಹಿಂದೆ ಕಟ್ಟಿದಂಥ ಚರ್ಚ್ ಇದು. ಪೋರ್ಚುಗೀಸ್ ಕಟ್ಟಿದ್ದು. ಬೇರೆ ಕಡೆಯಿಂದ ಐಟಮ್ ಎಲ್ಲ ಕಟ್ಕೊಬಾರ್ದು, ಡ್ರಗ್ಸ್ಗಳು ಕಟ್ಕೊಬಾರ್ದು. ಈ ಕಡೆ ಶಿಪ್ಪಿಂಗ್ ಮಾಡೋದಾಗಲಿ, ಆಮೇಲೆ ಯಾರಾದರೂ ಸಮುದ್ರದಲ್ಲಿ ಆಕ್ಸಿಡೆಂಟ್ ಆಗಿರ್ತಾರಲ್ಲ ಅವನ್ನೆಲ್ಲ ಹೆಲ್ಪ್ ಮಾಡೋಕ್ಕೆ ಅಂತ ಅಲ್ಲಿರ್ತಾರೆ. ಸೊ ಏನು ಕಾಣ್ತಾ ಇದೆಯಲ್ಲ ಈ ರೆಡ್ ಲೈಟು. ಗಾಯ್ಸ್ ಶಾಪಿಂಗ್ ಬಂದಿದ್ದೀವಿ. ಮಮ್ಮಿ ಏನು ತಗೋತಾ ಇದ್ದೀರಾ ಇವತ್ತು? ಏನು ಅಡುಗೆ? ಹಾಂ, ಫಿಶ್ ರೈಸ್, ಅನ್ನನ ಬಿರಿಯಾನಿನ? ಬಿರಿಯಾನಿ, ಫಿಶ್ ಬಿರಿಯಾನಿ. ನಾಳೆಗೆ ಪಾಸ್ತಾ ತಗೊಳ್ಳೋಣ. ಹಾಂ. ಸೊ ಗೈಸ್ ಇವತ್ತು ನೈಟ್ ಡಿನ್ನರ್ಗೆ ನಾವು ಫಿಶ್ ಬಿರಿಯಾನಿ ಆರ್ ಫಿಶ್ ಫ್ರೈ ಅನ್ನ ಸಾರು ಥರ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೋತಾರೆ. ಅಜ್ಜಿ ಏ ಕಿತ್ನಾ? अम्मणी अज्जी ಹೇಳಿ ಕೈ ಇಲ್ಲಿ ಕೊಡು. റോസ്റ്റ് കഴിഞ്ഞാല് ഒരു സ്മോള് സൂപ്പറായി. ಹೇಳಿ ಕೈ കിലോ 100 രൂപ. ഭാര്യയായിട്ട് കൊച്ചുണ്ട്. പിടിക്കൂ. വേണ്ട വേണ്ട ഇതേപോലെ കിട്ടും. അല്ല എന്താ വേസ്റ്റ് വെറുതെ നമ്മളല്ലേ പിള്ളേർ മതിയല്ലേ? ഞങ്ങൾ ചെറിയ പിള്ളേര്. ഓക്കെ താങ്ക് ಯು. ಒಂದು ಬಲ್ಬ್ಗೆ ಒಂದು ಬ್ಯಾಟ್ರಿ ತಗೊಂಡು ಅದರಿಂದ ಕನೆಕ್ಷನ್. ಸೊ ಗಾಯ್ಸ್ ಆಲಪ್ಪುಳಲ್ಲಿ ಡೀಸೆಲ್ ಲೀಟರ್ 96.55. ಅಡುಗೆ ಟೈಮ್ ಎಷ್ಟು? 11 ಗಂಟೆ ಆಗಿದೆ. ಇನ್ನೂ ಅಡುಗೆ ಮಾಡಿಲ್ಲ, ಜಾಗ ಹುಡುಕ್ತಾ ಇದ್ದೀವಿ. A few inches later. ಗಾಯ್ಸ್ ವೆಲ್ಕಮ್ ಟು ಸಂಡೇ ಕಿಚನ್. ಸೊ ನಮ್ಮ ಅಣ್ಣ ಫಿಶ್ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಂ
ಗುಡ್ ಜಾಬ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಒಂದು ಚೂರ್ ಮೇಲೆತ್ತಿ ಹೇಳೋ ಸಲ ಹಿಂಗೆ ಮಾಡ್ಬಿಟ್ಟೆ. ಇಟ್ಸ್ ಓಕೆ. ಸಂಡೇಸ್ ಕಿಚನಲ್ಲಿ ಏನು ಸ್ಪೆಷಲ್ ಇವತ್ತು? ಅನ್ನ ಮಾಡಿ ಫಿಶಾ ಫ್ರಾನ್ಸಾ ಎರಡು ಇದೆ. ಡ್ಯಾಡ್ ಬೆಳ್ಳುಳ್ಳಿ ಸುರಿತಾ ಇದ್ದಾರೆ. ರೋಸಿ ಏನು ಮಾಡ್ತಾ ಇದ್ದಾಳೆ ಅಂದರೆ, ರೋಸಿ ನಿಮ್ದು ಏನು ಕೆಲಸ ಇಲ್ಲಿ ಹಿಡಿಯೋ ಕೆಲಸ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು.